ಎಪಿಎಂಸಿಯಲ್ಲಿನ ಕೃಷಿಯೇತರ ಮಳಿಗೆಗಳ ತೆರವಿಗೆ ಆಗ್ರಹಿಸಿ ಜೂನ್ 22ರಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ಹೇಳಿದರು. ಕಲಬುರಗಿಯ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಪಿಎಂಸಿಯಲ್ಲಿನ ಕೃಷಿಯೇತರ ಮಳಿಗೆಗಳ ತೆರವಿಗೆ ಆಗ್ರಹಿಸಿ ಕಳೆದ ಅನೇಕ ದಿನಗಳಿಂದ ಎಪಿಎಂಸಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಭೇಟಿಯಾಗಿ ಅಂಗಡಿಗಳ ತೆರವಿಗೆ ಆಗ್ರಹಿಸಲಾಗಿತ್ತು. ಅದಕ್ಕೆ ಸ್ಪಂದಿಸಿದ ಸಚಿವರು ಕೂಡ ಕೃಷಿಯೇತರ ಅಂಗಡಿಗಳ ತೆರವಿಗೆ ಸೂಚಿಸಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ತೆರವು ಮಾಡದೇ ಇರುವುದನ್ನು ಖಂಡಿಸಿ ಜೂನ್ 22ರಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಹೊಲದಲ್ಲಿ ಬೆಳೆದಿರತಕ್ಕಂಥ ತೊಗರಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಅಲಸಂದೆ ಆಗಿರ್ಬೋದು, ಉದ್ದು ಆಗಿರ್ಬೋದು, ಹೆಸರು, ಯಾವುದೇ ದವಸ ಧಾನ್ಯಗಳ ವ್ಯವಹಾರ ನಡೀತಕ್ಕಂಥದ್ದು. ಆದರೆ ಅದೇ ಒಂದು ಪಾಲಿಸನ್ನು ಮಾಡಿ ಆ ಒಂದು ಆವರಣದ ತರವಾಗಿಲ್ಲ ಅಂದರೆ ಕಾಯ್ದೆ ಪ್ರಕಾರ. ಆದರೆ ಇವತ್ತಿನ ದಿವಸ ಅಲ್ಲಿ ಹೋದರೆ ತಾವು ಬಂದು ಖುದ್ದು ಗಮನಿಸ್ಬೋದು, ಒಂದೊಂದು ಗೋದಾಮಿನಲ್ಲಿ 1, 2, 3 ಅಳತಿ ನಡೆಸ್ತಾ ಇದ್ದಾರೆ. ಅಂದರೆ ಅಲ್ಲ ಸ್ಥಳೀಯರು, ಯಾಕಂದರೆ ಕಿರಾಯಿ ಕೊಡೋದಾಗ್ಲಾರ್ದ ಬಟ್ಟಿಗೆ ಅಥವಾ ಜಾಗಗಳು ಸಿಗ್ಲಾರ್ದ ಬಟ್ಟಿಗೆ. ಯಾಕೆ ಸಿಗ್ತಾ ಇಲ್ಲ ಜಾಗ ಅಂತಂದ್ರೆ, ಈಗ ಅಲ್ಲಿ ಬರೀ ಕಿರಾಣಿ ದುಕಾನು, ಟ್ರಾನ್ಸ್ಪೋರ್ಟು, ಕೊರಿಯರು, ಇವು ಆಗ್ರೋಗಳು, ನೀರಿನ ಡಿಸ್ಟ್ರಿಬ್ಯೂಟ್ರುಗಳು ಇವರೇ ತುಂಬಿದ್ದಾರೆ. ಇದು APMC ಕಾಯ್ದೆ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಇದನ್ನು ಖಂಡಿಸಿ ನಾವು ಸುಮಾರು ಹೋದ ತಿಂಗಳೇ ಮೇ 21ರಿಂದನೇ ಇವತ್ತಿಗೆ 1 ತಿಂಗಳಿಗೆ 1 ದಿವಸ ಆಯಿತು. ಏನು ಒಂದು ಅನಿರ್ದಿಷ್ಟ ಧರಣಿ ಮಾಡ್ತಾಯಿದ್ರು ಕೂಡ APMC ಕಾರ್ಯದರ್ಶಿಗಳು ನಾವು ಯಾವ ದಿನ ಧರಣಿ ಕುಂತಿ ಅವತ್ತಿನ ದಿವಸ ರಾತ್ರಿಯೇ ಜಿಲ್ಲಾಡಳಿತ ಗಮನಕ್ಕೂ ಮತ್ತು ಬೆಂಗಳೂರಿಗೆ ತೆರಳಿ, ಯಾಕಂದ್ರೆ ಕೆಲಸ ಯಾರು ಮಾಡಿದಾರೋ ಅವ್ರದ್ದು ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಬೆಂಗಳೂರಿಗೆ ತೆರಳಿ ಉಸ್ತುವಾರಿ ಸಚಿವರ ಗಮನಕ್ಕೆ ಇಲ್ಲಿ ತನಕ ಏನೇನಾಗ್ಯಾವ, ಯಾರ್ಯಾರು ಮನವಿ ಕೊಟ್ಟಾರ, ಏನು ಗಂಜ್ ಅಸೋಸಿಯೇಷನ್ ಆಹಾರ ಧಾನ್ಯ ಬೀಜ ಉತ್ಪಾದಕ ಸಂಘದ ಅಧ್ಯಕ್ಷರಾಗಿ ಹಿಂದಿನ ಅಧ್ಯಕ್ಷರು ಯಾರು ಉದ್ನೂರು ಅಣ್ಣವರು, ಶ್ರೀಮಂತ್ ಉದ್ನೂರವರು, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಲಂಗರ್ ಅವರು ಸೇರಿದಂತೆ ಮಂದಿ ಮನವಿ ಕೊಟ್ಟಾರ. ಅದು ನಮ್ಮ ಇಲಾಖೆ ಸಚಿವರು ಶಿವಾನಂದ ಪಾಟೀಲರು ಕೂಡ 24 ಗಂಟೆಯಲ್ಲಿ ಅದನ್ನು ಕಿತ್ತೊಗಿರಿ ಅಂತ ಹೇಳಿದ್ದಾರೆ. ಸರ್, ಅದಕ್ಕೆ ಇನ್ಚಾರ್ಜ್ ಮಿನಿಸ್ಟ್ರಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ, ಅದು ಕಿತ್ತೊಗಿಲೇಬೇಕು ಅಂತ ಹೇಳಿದ್ರು ಕೂಡ ಇರಲಿ ನೋಡಮ್ಮ, ನಾನು ಖುದ್ದಾಗಿ ಬಂದು ಅದು ಎಲ್ಲ ವಿಚಾರ ಮಾಡಿ ಒಂದು ಹಂತಕ್ಕೆ ಬರೋಣ ಅಂಥೇಳಿ ಇವತ್ತಿಗೆ 1 ತಿಂಗಳಾಯಿತು. ಇಲ್ಲಿ ತಕ್ಕನೂ ಕೂಡ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಮಾತು ಆಡ್ತಾ ಇಲ್ಲ. ಇದು ನಾವು ಖಂಡನೆ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಇವತ್ತಿನ ದಿವಸ ನಿನ್ನೆ ಏನು ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಾನ ಮನಸ್ಸು ಸಂಘಟನೆಗಳು, ದಲಿತ ಸೇನೆಯ ಮಂಜುನಾಥ್ ಬಂಡೋರಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಸಾರವಾಡ್, ಜಯ ಕರ್ನಾಟಕ ಸೇರಿದಂತೆ ವಿಜಯ ಸೇನೆ, ಲಕ್ಷ್ಮೀಕಾಂತ್ ಸ್ವಾದಿಯವರು, ಎಲ್ಲ ಸಂಘಟನೆಯವರು ಈ ಒಂದು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಆ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕಂತ ಆಗ್ರಹ ಮಾಡಿದರೆ ಅವರಿಗೆ ಜಿಲ್ಲೆಯ ಜನತೆ ಪರವಾಗಿ ನಾನು ವೈಯಕ್ತಿಕವಾಗಿ ನನ್ನ ಸಂಘಟನೆ ಪರವಾಗಿ ಅವರ ಒಂದು ನಡೆಯನ್ನು ಸ್ವಾಗತಿಸ ಮುಂದೆ ಕೂಡ ಅವ್ರ ಸಹಕಾರ ಇಲ್ಲ ಅಂತ ಕೇಳ್ತಾ, ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ KHB ಕಾಲನಿಗೆ ನಾವು ಮುದ್ದಾಂ ತಾವು ಬಂದರೂ ಕರ್ಕೊಂಡು ಹೋಗ್ತೀನಿ, ದಯವಿಟ್ಟು ಸಹಕಾರ ಕೊಡ್ಬೇಕಂತ ಕೇಳ್ತಾ, ಆ ಕಾಲನಿಯಲ್ಲಿ ಹೋದರೆ ಅದು ವಸತಿ ನಿಲಯ, KHB ಕಾಲನಿ ಅಂದರೆ ವಸತಿ ನಿಲಯ. ಅದು ಅಲ್ಲಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.